ಓಕೆ, ಥ್ಯಾಂಕ್ ಯು. ನಾನು ಸಿದ್ದು ದತ್ತಗಾಮಿ, ಬಾಗಲಕೋಟೆಯ ಜಿಲ್ಲಾ ವರದಿಗಾರ. ಏನು ದೇಶದಲ್ಲಿ ವಿವಿಧ ರೀತಿಯ ಅನೇಕ ರಾಜ್ಯಗಳಲ್ಲಿ ತಮ್ಮದೇ ಆದಂತಹ ಶೈಲಿಯಲ್ಲಿ ಮತ್ತು ತಮ್ಮದೇ ಒಂದು ಸಂಪ್ರದಾಯದಲ್ಲಿ ವಿವಿಧ ಏನು ಹಾಡು ಕುಣಿತಗಳಿರುತ್ತೆ. ಅದೇ ರೀತಿಯಾಗಿ ಬಾಗಲಕೋಟೆಯ ಬಸವೇಶ್ವರ ಸಂಘದ ವಿದ್ಯಾವರ್ತಕ ಸಂಘದಲ್ಲಿ ಇವತ್ತಿನ ದಿವಸ ಕೇರಳೀಯ ವಿದ್ಯಾರ್ಥಿಗಳು ಕೂಡ ಹೆಚ್ಚಿರೋದ್ರಿಂದ ಇವತ್ತು ಇಲ್ಲಿ ವಿದ್ಯಾರ್ಥಿನಿಯರು ಕೂಡ ಓಣಂ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಇದೇನು ಓಣಂ ವಿದ್ಯಾರ್ಥಿಗಳು ಕೂಡ ಇವತ್ತಿನ ದಿವಸ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಈ ಓಣಂ ಹಬ್ಬದಲ್ಲಿ ಪಾಲ್ಗೊಳ್ಳೋದ್ರ ಮುಖಾಂತರ ಬಾಗಲಕೋಟೆಯ ಬಸವೇಶ್ವರ ವಿದ್ಯಾವರ್ತಕ ಸಂಘದಲ್ಲಿರ್ತಕ್ಕಂಥ ಅನೇಕ ವಿದ್ಯಾರ್ಥಿನಿಯರು ಕೂಡ ಇವತ್ತು ಸಾಕಷ್ಟು ತಮ್ಮದೇ ಆದಂತಹ ಒಂದು ಶೈಲಿಯಲ್ಲಿ ಹಾಡು ಮತ್ತು ಕುಣಿತಗಳನ್ನ ಮಾಡೋದ್ರ ಜೊತೆಗೆ ತಮ್ಮದೇ ಆದಂತಹ ಒಂದು ಶೈಲಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಏನು ವಿವಿಧ ರೀತಿಯ ಏನು ಉಡುಗೆಗಳನ್ನ ತೊಡೋದ್ರ ಜೊತೆಗೆ ತಮ್ಮ ಸಂಪ್ರದಾಯಕ್ಕೆ ಸಂಬಂಧಪಟ್ಟ ಉಡುಗೆ ತೊಡುಗೆಗಳನ್ನ ತೊಟ್ಟು ಇವತ್ತು ಏನು ಇಲ್ಲಿ ಕ್ಯಾಂಪಸ್ ನಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರು ಕೂಡ ತಮ್ಮದೇ ಒಂದು ಶೈಲಿಯಲ್ಲಿ ಈ ಒಂದು ಡ್ಯಾನ್ಸ್ ಗಳನ್ನಾಗಿರ್ಬೋದು, ವಿವಿಧ ಮ್ಯೂಸಿಕ್ ಗಳನ್ನಾಗಿರ್ಬೋದು ಮತ್ತು ಈ ಒಂದು ಏನು ಓಣಂ ಶೈಲಿಯ ಹಾಡು ಮತ್ತು ನೃತ್ಯಗಳನ್ನ ಮಾಡೋದ್ರ ಮುಖಾಂತರ ವಿದ್ಯಾರ್ಥಿನಿಯರು ಕೂಡ ಬಹಳಷ್ಟು ಖುಷಿಯಿಂದ ಈ ಓಣಂ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಇದು ಒಂದು ಓಣಂನಲ್ಲಿ ಆಚರಣೆ ಮಾಡುವಂತ ವಿಶೇಷ ಒಂದು ಕುಣಿತವಾಗಿದ್ದು, ಈ ಕುಣಿತದಲ್ಲಿ ನೂರಾರು ವಿದ್ಯಾರ್ಥಿನಿಯರು ಕೂಡ ಈ ಒಂದು ಏನು ಡ್ಯಾನ್ಸ್ ಕೂಡ ಮಾಡುವಂತದ್ದು ಬಹಳ ವಿದ್ಯಾರ್ಥಿನಿಯರು ಕೂಡ ವಿಶೇಷವಾದಂತಹ ಕುತೂಹಲ ಮತ್ತು ಸಂತೋಷವನ್ನು ಉಂಟು ಮಾಡುವಂತಹ ಈ ಒಂದು ನೃತ್ಯಕ್ಕೆ ಸಾಕಷ್ಟು ಜನ ಕೂಡ ಈ ಒಂದು ನೃತ್ಯ ನೋಡ್ಲಿಕ್ಕೇನೆ ನೆರೆದಿರ್ತಕ್ಕಂಥದ್ದು ಕೂಡ ಕ್ಯಾಂಪಸ್ ನಲ್ಲಿ ಇವತ್ತಿನ ದಿವಸ ಒಂದು ಓಣಂ ಹಬ್ಬದ ವಾತಾವರಣವು ಕೂಡ ಸೃಷ್ಟಿಸಿದೆ.